ಈ ಐಲ್ಯಾಂಡ್ನ ಶೈತಾನ್ ಐಲ್ಯಾಂಡ್ ಅಂತಾನು ಕೂಗ್ತಾರೆ. ಶೈತಾನ್ ಅಂದರೆ ಈ ಲೋಕಲ್ ಭಾಷೆಯಲ್ಲಿ ಭೂತ ಪ್ರೇತಗಳಿರುವಂಥ ಐಲ್ಯಾಂಡ್ನ ನೀವು ನೋಡ್ತಾ ಇದ್ದೀರಾ. ದ ಮೋಸ್ಟ್ ವಾಂಟೆಡ್ ಡೆವಿಲ್ ಐಲ್ಯಾಂಡು, ಸಿಕ್ಕಾಪಟ್ಟೆ ಡೇಂಜರಸ್ ಐಲ್ಯಾಂಡು ಇದಂತೂ. ಯಾಕಂತಂದರೆ ಇಲ್ಲಿ ಸೀಸನಲ್ಲಿ ಶಾರ್ಕ್ಗಳು ಮತ್ತು ವೇಲ್ಗಳು ಜನ್ಮ ನೀಡೋಕ್ಕೆ ಇದೇ ಜಾಗಕ್ಕೆ ಬರ್ತವೆ. ಈ ಐಲ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಮಿಸ್ಟೀರಿಯಸ್ಸು. ಯಾಕಂತಂದರೆ ಇಲ್ಲಿನ ಲೋಕಲ್ ಫಿಷರ್ಮ್ಯಾನ್ಸೇ ಅಲ್ಲಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಬೀಳ್ತಾರೆ. ಹಿಂದೊಂದು ದಿನ ಟೂರಿಸ್ಟ್ ಗುಂಪು ಆ ಜಾಗಕ್ಕೆ ಹೋಗಿದ್ದು ಮತ್ತೆ ಬರಲೇ ಇಲ್ಲ. ಇದನ್ನು ನೋಡಿಕೊಂಡು ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿಕೊಂಡು ಫ್ರೆಂಡ್ಸ್ ಟ್ರಾವೆಲರ್ ಒಬ್ಬ ಬೋಟ್ ಹತ್ಕೊಂಡು ಅಲ್ಲಿಗೆ ಹೋದಾದ್ಮೇಲೆ ಅವ್ನಿಗೆ ಯಾವುದೋ ಒಂಥರ ವಿಚಿತ್ರವಾದ ಪ್ರಾಣಿ ಕಾಣಿಸ್ತಂತೆ, ಸಿಕ್ಕಾಪಟ್ಟೆ ದೈತ್ಯವಾಗಿತ್ತಂತೆ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ವಂತೆ. ಅಂಥ ಪ್ರಾಣಿ ನೋಡ್ಬಿಟ್ಟು ವಾಪಸ್ ಓಡ್ ಬಂದ್ಬಿಟ್ಟ. ಅದನ್ನು ಎಕ್ಸ್ಪ್ಲೇನ್ ಮಾಡಲೇ ಇಲ್ಲ ಅವನು ಯಾವ ಥರ ಇತ್ತು ಅಂತ. ಅವಾಗಿಂದ ಈ ಐಲ್ಯಾಂಡ್ ಹತ್ರ ಹೋಗೋಕ್ಕೆ ಇಲ್ಲಿನ ಗೌರ್ಮೆಂಟು ಬ್ಯಾನ್ ಮಾಡಿಬಿಟ್ಟಿದೆ. ಈ ಐಲ್ಯಾಂಡ್ನ ಶೈತಾನ್ ಐಲ್ಯಾಂಡ್ ಅಂತಲೂ ಕೂಗ್ತಾರೆ. ಶೈತಾನ್ ಅಂದರೆ ಈ ಲೋಕಲ್ ಭಾಷೆಯಲ್ಲಿ ಭೂತ ಪ್ರೇತಗಳಿರುವಂಥ ಐಲ್ಯಾಂಡ್ನ ನೀವು ನೋಡ್ತಾ ಇದ್ದೀರಾ. ಮತ್ತು ಇದೇ ಐಲ್ಯಾಂಡ್ ಪಕ್ಕನೇ ATC ಕಟ್ಕೊಂಡು ರೇಡರ್ ಹಾಕ್ಕೊಂಡು ಟಿಕಾಣಿ ಹೊಡ್ಕೊಂಡು ಇರೋವಂಥ ನಮ್ಮ ದೇಶದ ನೇಬರ್ ದೇಶ. ಇಡೀ ಆಫ್ರಿಕಾನೆಲ್ಲ ಕೊಳ್ಳೆ ಹೊಡಿತಾ ಇರೋವಂಥ ದೇಶ. ಆಫ್ರಿಕಾದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ರೋಡ್ ನೋಡಿದ್ರೆ ಏನೇ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ರು, ಬಿಲ್ಡಿಂಗು, ಕಾಂಪ್ಲೆಕ್ಸ್ಗಳು, ಡ್ಯಾಮ್ಗಳು ಏನೇ ಆಗ್ತಾಯಿದ್ರು ಎಲ್ಲ ನಮ್ಮ ಪಕ್ಕದಲ್ಲಿರುವಂಥ ದೇಶ ಮಾಡ್ತಾ ಇರೋವಂಥ ಕೆಲಸ. ಮುಂದೊಂದು ದಿನ ಏನು ಮಾಡುತ್ತೋ ಆಫ್ರಿಕಾನ ದೇವ್ರಿಗೇ ಗೊತ್ತು. ಆ್ಯಕ್ಚುಲಿ ಈ ಜಿಬೂಟಿ ಆಫ್ರಿಕಾದಲ್ಲಿ ಒಂದು ಸ್ಟ್ರಾಟಜಿಕ್ ಆಗಿರೋ ಲೊಕೇಶನಲ್ಲಿ ನೆಲೆ ನಿಂತಿದೆ. ನೀವು ನೋಡ್ತಾ ಇದ್ದೀರಾ, ಸೋಮಾಲಿಯಾ ಶಿಪ್ಕಳ್ಳರು ಇರುವಂಥ ದೇಶ. ಮತ್ತು ಈ ಕಡೆ ಎರಿಟ್ರಿಯಾ ಇದೆ, ಕಿಂಗ್ ಜಂಗುನ್ನ ಅಣ್ಣ ಅಂತಂದರೆ ಸರ್ವಾಧಿಕಾರಿ ಇರೋವಂಥ ದೇಶ ಪಕ್ಕದಲ್ಲಿರೋ ಎರಿಟ್ರಿಯಾ. ಮತ್ತು ಇದ್ರ ಎದುರುಗಡೆ ಇರೋವಂಥ ಯಮನ್ದು ಕೇಳಲೇಬೇಡಿ, ಯಾವಾಗಲೂ ಟೆರರಿಸ್ಟ್ಗಳ ಹಾವಳಿ. ಸೊ ಎಲ್ಲ 3 ಪ್ರಾಬ್ಲಮ್ ದೇಶಗಳ ಮಧ್ಯ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಶಿಪ್ನ ರಸ್ತೆ ಇರೋದು. ಜಗತ್ತಿನ 80% ಕಾರ್ಗೋ ಇದೇ ರಸ್ತೆಯಲ್ಲೇ ಹಾದೋಗುತ್ತೆ. ಇದಕ್ಕೆ ಜಿಬೂಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಸ್ಟ್ರಾಟಜಿಕ್ ಆಗಿ. ಜಿಬೂಟಿ ಏನಾದರೂ ಈ ಥರ ಲೊಕೇಶನಲ್ಲಿ ಇರಲಿಲ್ಲ ಅಂತಂದರೆ ಜಿಬೂಟಿನ ಯಾರು ಮೂಸು ಕೂಡ ನೋಡ್ತಾ ಇರಲಿಲ್ಲ. ಇಂಥ ಸ್ಟ್ರಾಟಜಿಕ್ ಆಗಿ ಇಂಪಾರ್ಟೆಂಟ್ ಆಗಿರೋವಂಥ ಜಾಗ, ಹಾರ್ನ್ ಆಫ್ ಆಫ್ರಿಕಾ ಅಂತ ಕೂಗ್ತಾರೆ ಈ ಜಿಬೂಟಿನ. ಇಲ್ಲೇನಾದರೂ ಮಿಲಿಟ್ರಿಗಳು ಟಿಕಾಣಿ ಹೊಡಿದ್ರೆ ಇಡೀ ಆಫ್ರಿಕಾನ ಅವ್ರ ಕಂಟ್ರೋಲಿಗೆ ತಗೊಬೋದು. ಆ ಥರ ಸ್ಟ್ರಾಟಜಿಕ್ ಆಗಿರೋಂಥ ಲೊಕೇಶನ್ನು ನಾವಿರೋವಂಥ ಜಿಬೂಟಿ. ಇಂಥ ಇಂಪಾರ್ಟೆಂಟ್ ಲೊಕೇಶನಲ್ಲಿ ಇರೋವಂಥ ಈ ದೇಶನ ವೆಸ್ಟರ್ನ್ ಕಂಟ್ರಿ ಅವ್ರು ಬಿಡ್ತಾರ? 1888 ಫ್ರಾನ್ಸ್ ಅವರು ಹಾಗೆ ಈ ದೇಶಕ್ಕೆ ಬಂದು ಮುತ್ತಿಗೆ ಹಾಕೊಂಡು ಆಳಿದ್ರು. ಅದಾದಮೇಲೆ ಮೊನ್ನೆ ಈ ದೇಶಕ್ಕೆ ಇಂಡಿಪೆಂಡೆನ್ಸ್ ಕೊಡಬೇಕಾದ್ರೆ ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದದ ಮೇರೆಗೆ ಫ್ರೆಂಚ್ನ ಮಿಲಿಟರಿ ಬೇಸು ಇನ್ನೂ ಈ ದೇಶದಲ್ಲಿ ಟಿಕಾಣಿ ಹೊಡ್ಕೊಂಡಿದೆ. ಹೆಚ್ಚು ಕಮ್ಮಿ 100 ವರ್ಷ ಫ್ರಾನ್ಸು ಈ ದೇಶನ ಆಳಿದೆ. ಅದಕ್ಕೇನೆ ನೀವು ಯಾವುದೇ ರೋಡಲ್ಲಿ ಹೋಗ್ತಾ ಇರೋಂಥ ಸೊಪ್ಮಾರವ್ರನ್ನ ಮಾತಾಡ್ಸಿದ್ರು ಅಚ್ಚುಕಟ್ಟಾಗಿ ಫ್ರೆಂಚ್ ಭಾಷೆನ ಮಾತಾಡ್ತಾರೆ. ಫ್ರಾನ್ಸಿನ ಇನ್ಫ್ಲೂಯೆನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ದೇಶದಲ್ಲಿ.